ವಿಜಯಪುರ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿದಿದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಅಲ್ಲಿ ನಿರ್ಮಾಣ ಆಗಿರೋದು. ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿತ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗಿರೋದು. ಹೀಗಾಗಿ ಸಾಕಷ್ಟು ಅವಾಂತರಗಳು ನಿರ್ಮಾಣ ಆಗಿದೆ. ಮಳೆಯ ಅವಾಂತರದಿಂದಾಗಿ ಮನೆಯ ಮೇಲ್ಛಾವಣಿಯೇ ಕುಸಿತವಾಗಿದೆ. ನಿಡಗುಂದಿ ಪಟ್ಟಣದಲ್ಲಿ ಮಹಿಳೆ ಜೀವಂತ ಸಮಾಧಿಯಾಗಿದ್ದಾರೆ. ಈ ಒಂದು ಮಳೆಯಿಂದಾಗಿ 55 ವರ್ಷದ ಮಹಾದೇವಿ ವಾರದ ಸಾವನ್ನಪ್ಪಿರುವಂತಹ ಮಹಿಳೆಗೆ ಮನೆ ಹೊರಗಡೆ ಇಬ್ರು ಮಲಗಿರ್ತಾರೆ. ಸೊ ಹಾಗಾಗಿ ಮನೆಯ ಹೊರಗಡೆ ಮಲಗಿದ್ರಿಂದ ಇಬ್ರು ಕೂಡ ಪಾರಾಗಿದ್ದಾರೆ. ಮೊನ್ನೆ ಸುರಿದ ಭಾರಿ ಮಳೆಗೆ ಹಳೆಯ ಮನೆಯ ಮೇಲ್ಛಾವಣಿ ನೆನೆದಿತ್ತು. ಸೊ ಹೀಗಾಗಿ ಮೇಲ್ಛಾವಣಿ ಕುಸಿದಿದ್ದು ಆ ಮಹಿಳೆ ಮನೆ ಒಳಭಾಗದಲ್ಲಿರ್ತಾರೆ. ಸೊ ಜೀವಂತ ಸಮಾಧಿಯಾಗಿ ಹೋಗ್ಬಿಟ್ಟಿದ್ದಾರೆ. ಗೌರೀಶ್ವರ ದೇವಸ್ಥಾನ ಬಳಿಯ ಮನೆ ಕುಸಿದಿರೋದು. ನಸುಕಿನ ಜಾವ ಮನೆಯ ಮೇಲ್ಛಾವಣಿ ಕುಸಿದು ಮಹಾದೇವಿ ಜೀವಂತ ಸಮಾಧಿಯಾಗಿದ್ದಾರೆ. ಕಳೆದ ಮೇ 15ರಂದು ಮೋರಟಗಿಯಲ್ಲಿ ಮನೆ ಮೇಲ್ಛಾವಣಿ ಕುಸಿದು 4 ಸಾವನ್ನಪ್ಪಿದ್ರು. ಈಗ ಈ ಒಂದು ರಣ ಮಳೆಗೆ ಮತ್ತೊಂದು ಬಲಿಯಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಗುರುರಾಜ್, ಯಾವಾಗ ಹೇಗೆ ಈ ಒಂದು ಘಟನೆ ನಡೆಯಿತು, ಆ ಒಟ್ಟು ಮನೆಯಲ್ಲಿ ಎಷ್ಟು ಜನ ಇದ್ರು ಅಂತ? ಧನುಷ್ ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಅಲ್ಲಲ್ಲಿ ಮಳೆ ಆಗ್ತಿರುವ ಪರಿಣಾಮಗಳು ಈಗ ಕಳೆದ ವಾರ ಅಂದ್ರೆ 15ನೇ ತಾರೀಕು 4 ಜನ ಮೃತಪಟ್ಟಿದ್ರು. ಮತ್ತೆ ಇವತ್ತು ಬೆಳಗಿನ ಜಾವ ಮತ್ತೋರ್ವರು ಮೃತಪಟ್ಟಿರುವುದು. ವಿಜಯಪುರ ಜಿಲ್ಲೆಯ ನಡಗುಂದಿ ಪಟ್ಟಣದ ದೇವಸ್ಥಾನದ ಬಳಿ ಮಹಾದೇವ್ ವಾರದನವರು 55 ವರ್ಷ ಅವರು ಮನೆಯಲ್ಲಿ ಮಲಗಿದ್ರು. ಅದು ನಸುಕಿನ ಜಾವ ಮನೆ ಕುಸಿದು ಬಿದ್ದಿರುವಂತದ್ದು. ಮೇಲ್ಛಾವಣಿ ಮಣ್ಣಿನಿಂದ ಮಣ್ಣಿನ ಮೇಲ್ಮುದ್ದೆ ಇತ್ತು, ಅದು ಕುಸಿದು ಬಿದ್ದು ಈ ಘಟನೆ ನಡೆದಿರುವಂತದ್ದು. ಅವರ ಪತಿ ಹೊರಗಡೆ ಮಲಗಿದ್ರಿಂದಾಗಿ ಅವರು ಬಚಾವಾಗಿದ್ದಾರೆ. ಕಳೆದ ಬಾರಿ ಸಹಿತ ಇದೇ ರೀತಿ ಘಟನೆ ಆಗಿತ್ತು. 4 ಜನ ಏನು ಪತಿ ಪತ್ನಿ ಮತ್ತೆ ಅವರಿಬ್ರು ಮಕ್ಕಳು ಮನೆ ಒಳಗಡೆ ಮಲಗಿದ್ರು. ಮತ್ತೆ ಇನ್ನೊಬ್ಬ ಮಗ ಅಜ್ಜಿ ಜೊತೆ ಬೇರೆ ಮನೆ ಮಲಗಿದ್ದ. ಹಾಗಾಗಿ ಅಜ್ಜಿ ಮತ್ತೆ ಮೊಮ್ಮಗ ಬದುಕಿದ್ರು. ಆದ್ರೆ ಇಡೀ ಕುಟುಂಬ ಮೇಲ್ಛಾವಣಿ ಬಿದ್ದು ಘಟನೆ ಒಂದು ಮೊರಟಗಿಯಲ್ಲಿ ನಡೆದಿತ್ತು. ಆಲ್ಮೇಲ್ ತಾಲೂಕಿನ ಮೊರಟಗಿಯಲ್ಲಾಗಿತ್ತು. ಅದಾದ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಯಾವ ರೀತಿ ಹಳೆ ಮನೆಗಳಿವೆ ಅವುಗಳನ್ನ ಸರ್ವೆಯನ್ನ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿತ್ತು. ಮತ್ತೆ ಒಂದು ಎಂ ಬಿ ಪಾಟೀಲ್ ಅವರು ಮನವಿಯನ್ನ ಮಾಡಿದ್ರು. ಈ ರೀತಿ ಹಳೆಯ ಮನೆಗಳಿದ್ರೆ ಆದಷ್ಟು ಬೇಗ ಬೇರೆ ಕಡೆ ಶಿಫ್ಟ್ ಆಗಿ ಅಥವಾ ಅದನ್ನ ರಿಪೇರಿ ಮಾಡಿಸ್ಕೊಂಡಿರಿ ಅಂತ. ಯಾಕಂದ್ರೆ ಮಳೆಗಾಲ ಆರಂಭಕ್ಕೆ ಏನೇನು ಕೆಲವೇ ದಿನಗಳ ಬಾಕಿ ಹಿನ್ನೆಲೆಯಲ್ಲಿ ಈ ಒಂದು ಸೂಚನೆ ನೀಡಲಾಗಿತ್ತು. ಅಷ್ಟರಲ್ಲೇ ಮತ್ತೊಂದು ಘಟನೆ ನಡೆದಿರುತ್ತದೆ. ಮೊನ್ನೆ ಘಟನೆ ನಡೆದ ಬಳಿಕನೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಜಿಲ್ಲೆಯಲ್ಲಿ ಎಲ್ರಿಗೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ರೀತಿ ಹಳೆ ಮನೆಗಳಿದ್ರೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ. ಆದ್ರೂ ಸಹಿತ ಇನ್ನು ಮಳೆಗಾಲ ದೂರ ಇದೆ ಬಿಡು ಅಂತ ಹೇಳಿ ಜನರು ಒಂದು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಈ ಒಂದು ಘಟನೆ ನಡೆದಿರುತ್ತದೆ. ಜಿಲ್ಲಾಡಳಿತ ಆದಷ್ಟು ಬೇಗ ಈ ಮನೆಗಳನ್ನ ಗುರುರಾಜ್, ಈಗ ಅಲ್ಲಿ ಬೀಳೋ ಹಂತದಲ್ಲಿ ಪರಿಸ್ಥಿತಿಯಲ್ಲಿರುವಂತಹ ಮನೆಗಳು ಯಾವ್ದಾದ್ರು ಇದೆಯಾ? ಅದನ್ನ ಐಡೆಂಟಿಫೈ ಮಾಡುವಂತ ಕೆಲಸವನ್ನ ತಾಲೂಕು ಆಡಳಿತದವರು ಮಾಡಿದಾರ? ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡುವಂತಹ ಚಾನ್ಸಸ್ ಕಾಣಿಸ್ತಾ ಇದೆಯಾ? ಹೇಗೆ ಧನುಷ್ ಏನಂತಂದ್ರೆ ಮೊನ್ನೆ ಘಟನೆ ನಡೆದ ಬಳಿಕನೇ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಎಚ್ಚೆತ್ಕೊಂಡಿತ್ತು. ಜನರಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇತ್ತು. ಯಾರು ಆ ರೀತಿ ಮನೆಗಳಿವೆ ಅದನ್ನ ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಹೇಳಿ. ಮತ್ತೆ ಸ್ಥಳೀಯ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಆತರ ಮನೆಗಳಿದ್ರೆ ಅದನ್ನ ಸರ್ವೆಗಳನ್ನ ಮಾಡಿ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನ ಕೊಡಿ. ಮತ್ತೆ ಅವ್ರಿಗೂ ಸಹಿತ ಆದಷ್ಟು ಬೇಗ ಅಲ್ಲಿಂದ ಸ್ಥಳಾಂತರ ಆಗೋಕೆ ಮನವಿ ಸೂಚನೆಯನ್ನ ಕೊಡಿ ಅಂತ ಹೇಳಿ. ಆದ್ರೂ ಸಹಿತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ತಾ ಇದೆ ಸಹಿತ ಜನರು ಅದಕ್ಕೆ ಅಷ್ಟು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಸಡನ್ ಆಗಿ ಇದ್ದು ಮನೆಯನ್ನ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕನ್ನೋದು ಅವ್ರ ಪ್ರಶ್ನೆ ಇರುತ್ತೆ. ಮತ್ತೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದ್ರು ಇದೆಯಾ ಅಂತ ಹೇಳಿ ಜಿಲ್ಲಾಡಳಿತ ಇನ್ನು ಆಲ್ಟರ್ನೇಟಿವ್ ವ್ಯವಸ್ಥೆ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಅಲ್ಲಿಂದ ಜಾಗವನ್ನ ಶಿಫ್ಟ್ ಮಾಡಿ ಅಂತ ಮಾತ್ರ ಹೇಳಿದ್ರಿಂದಾಗಿ ಜನರಿಗೆ ಒಂದು ರೀತಿಯ ಕನ್ಫ್ಯೂಷನ್ ಹೋಗ್ಬೇಕಾ ಬಿಡ್ಬೇಕಂತ ಹೇಳಿ. ಸೊ ಅದೇ ಕಾರಣದಿಂದಾಗಿ ಈ ರೀತಿಯ ಘಟನೆಗಳು ನಡೆತಾ ಇರುತ್ತದೆ. ಆದಷ್ಟು ಬೇಗ ಜಿಲ್ಲಾಡಳಿತ ಸಹಿತ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು. ಯಾರಿಗೆ ಮನೆಗಳಿಲ್ಲ ಅಥವಾ ಈ ಕಡೆ ಶಿಫ್ಟ್ ಮಾಡಿದ್ರು ಬೇರೆ ಕಡೆ ಇರೋಕೆ ವ್ಯವಸ್ಥೆ ಇಲ್ಲ ಅಂತವ್ರಿಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದ್ರೆ ಮಳೆಗಾಲ ಆರಂಭಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮ ಅನಿವಾರ್ಯ ಆಗಿರುತ್ತದೆ. ಉತ್ತರ ಕರ್ನಾಟಕದಲ್ಲೂ ಅದರಲ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿ ಮಣ್ಣಿನ ಮನೆಗಳೇ ಅಧಿಕವಾಗಿರುವುದರಿಂದ ಈ ರೀತಿಯ ಪ್ರಕರಣಗಳು ನಡೀತಾ ಇರುತ್ತದೆ. ಧನುಶ್ರೀ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.